ಪ್ರಯತ್ನ ಪಡೋಣ. ನಮ್ಮ ಕಿರಿಯಸ್ ಗೌಡ್ರಿದ್ದಾರೆ, ತುಂಬಾ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇಂಥ ಒಂದು ವೇದಿಕೆ ಕಟ್ಕೊಂಡು ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ ಏನು ಒಂದು ಪ್ರಯತ್ನ ಮಾಡಿದರೆ ತುಂಬಾ ಸಂತೋಷ ಆಗುತ್ತೆ. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಕನಕಪುರ ಬಂಡೆಯವರು ಒಬ್ಬರಾದ್ರೆ ಇವ್ರು ಎರಡನೇ ಬಂಡೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ನಮ್ಮ ದೇವೇಗೌಡರು ಸಾಹೇಬ್ರದ ಒಂದು ಪ್ರಯತ್ನ. ಈ ಗಿರೀಸ್ಕೊಂಡ್ರು ಏನಿಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡಬಾರ್ದು. ಯಾಕಂದ್ರೆ ಇಂಥ ಕಾರ್ಯಕ್ರಮ ಮಾಡೋದು ತಮಾಷೆ ಮಾತಲ್ಲ. ಈ ದೇವೇಗೌಡ ಗಿರೀಶ್ ಗೌಡ್ರ ಬಗ್ಗೆ ಮಾತಾಡೋದಾದ್ರೆ ಅಂದ್ರೆ ತಮಾಷೆ ಅಲ್ಲ. ಇಂಥ ಒಂದು ಕಾರ್ಯಕ್ರಮ ವೇದಿಕೆ ಕಟ್ಟಿ ನಿಮಗೆಲ್ಲ ಅವಕಾಶ ಕೊಟ್ಟಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ವಯಸ್ಸಾಗಿದೆ, ಹಾಗಾಗಿ ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ಯಾರು ಅದು ಮಧ್ಯದಲ್ಲಿ ಮಾತಾಡ್ತಾರೋದು. ಧನ್ಯವಾದಗಳು. ನೀವೆಲ್ಲ ಅಂದ್ಕೊಂಡಿದ್ದೀರ ದೇವೇಗೌಡರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ. ನಾನು ಕನಸಲ್ಲೂ ಕೂಡ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಕಾವೇರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀವೆಲ್ಲ ಕುಮಾರಸ್ವಾಮಿ ಬಗ್ಗೆ, ರೇವಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಅಂತ ಅನ್ಕೋಬೇಡಿ. ಒಳ್ಳೆಯದಾಗಲಿ. ಇದೇ ನಮ್ಮ ವಾಟರ್ ನಾಗದ ಸಾಹೇಬ್ರದ ಒಂದೇ ಒಂದು ಏನ್ ಇವತ್ತಿದ್ದೀರಾ. ನಮ್ಮ ಗಿರೀಶ್ ಗೌಡ್ರು ಇಂಥ ಒಂದು ಒಳ್ಳೆ ವೇದಿಕೆ ಕಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಹೊಡಿರಿ ಚಪ್ಪಾಳೆ. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ತಮಾಷೆ ಮಾತಲ್ಲ. ಈ ವಾಟಾಡ್ ಹೇಳ್ತಾ ಇದ್ದಾರೆ ಅಂದ್ರೆ ಅದು 100ಕ್ಕೆ 100 ಸತ್ಯ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಬೆಂಬಲ ಇಲ್ಲ ಅಂದ್ರೆ ನಾಳೆಯಿಂದ ಕರ್ನಾಟಕದಲ್ಲಿ ಆಟೋ ಬಂದು, ಲಾರಿ ಬಂದು, ಬಸ್ ಬಂದು, ಎಲ್ಲ ಬಂದು 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 ನಾನು ನಿಮ್ಮ ಬಂದು ಸಾಕು. ಈಗ ಗುಡ್ ಈವ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರವಿ ಬೆಳಗೆರೆ. ಯಾಕಂದ್ರೆ ನಮ್ಮ ಸೋದರ ಮಾವ ಏನ್ ಆಗ್ಬೇಕು, ಅವ್ರಾಗ್ಲೇ ನನಗಿಂತ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಾನು ಅವ್ರ ಮುಂದೆ ಅಷ್ಟೊಂದು ಚೆನ್ನಾಗಿ ಮಾತಾಡೋದು ಒಳ್ಳೇದಲ್ಲ ಅಂತ ಅನ್ಕೊಳ್ತಾ, ಗಿರೀಶ್ ಗೌಡ್ರು ಏನ್ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ತುಂಬಾ ಸಂತೋಷದ ವಿಷಯ. ಇನ್ನು ಮುಂದೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಲಿ, ನಿಮಗೆಲ್ಲ ಅವಕಾಶ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತು ಕಾರ್ಯಕ್ರಮದ ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ಉತ್ಸವ ವೆಂಕಟ್ ಅವರು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬಾ ಸಂತೋಷ ಆಯ್ತು. ಈ ಉತ್ಸವ ವೆಂಕಟ್ ಏನೋ ಅಂತ ನಿಮ್ಗೆ ತಲೆ ಕೆಟ್ಟೋಗಿರ್ಬೋದು. ಮಗಳು ನಂಗೆ ಬೇಜಾರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಉತ್ಸವ ವೆಂಕಟ್ನ ಏನೇನೋ ಮಾಡಿ ಎಲ್ಲ ಹಾಳು ಮಾಡಕ್ಬಿಟ್ಟವ್ರೆ. ಅದಕ್ಕೆ ಜನ ಸುಮ್ಮನೆ ಸೈಲೆಂಟ್ ಮನೆ ಮಾಡಿಕೊಂಡಿದ್ದೀನಿ. ಒಳ್ಳೆಯದಾಗಿದೆ.